ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಡಿಷನ್ 111 ಟ್ಯಾರೋಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು. ಓಕೆ, ಇದು ಒಂದು ಲವ್ ರೀಡಿಂಗ್ ಆಗಿರುತ್ತೆ. ಈ ವೀಕಲ್ಲಿ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೆ ಅಂತ ನೋಡೋಣ. ಈ ವೀಕ್ ನಿಮ್ಮ ವ್ಯಕ್ತಿಗಳ ಮನಸ್ಥಿತಿ ಹೇಗಿರುತ್ತೆ? ಥ್ಯಾಂಕ್ ಯು ಸೊ ಮಚ್. ಐ ಆಮ್ ಸ್ಟ್ರಾಂಗ್ ಪರ್ಸನ್ ಅಂತ ಹೇಳ್ತಿದ್ದಾರೆ. ನಿಮ್ಮ ವ್ಯಕ್ತಿ ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಿಲ್ತಾರೆ ಅಂತ ಬಂದಿರುವಂಥದ್ದು. ನಿಮಗೆ ಪ್ರಪೋಸ್ ಮಾಡ್ಬೋದು. ಒಂದು ಹ್ಯಾಪಿ ಮೂಮೆಂಟ್ಗಳೇನೋ ಸಮಥಿಂಗ್ ನಡೆಯುತ್ತೆ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು. ಸಾರಿ, ಈ ವೀಕಲ್ಲಿ ನೀವು ನನ್ನನ್ನು ಇಷ್ಟಪಡಿ, ನಾನು ನಿಮ್ಮನ್ನು ಇಷ್ಟಪಡ್ತೀನಿ ಅಂತ ಹೇಳ್ಬೋದು. ಇಲ್ಲ, ನೀವು ಪ್ರಪೋಸ್ ಬರ್ಬೋದು. ನಿಮ್ಮ ಗುಡ್ ಹಾರ್ಟ್ ಏನಿದೆ ಅದಕ್ಕೆ ಅವರು ಫಿದಾ ಆಗಿದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನೀವು ಅವ್ರಿಗೆ ಇಷ್ಟ ಆಗಿರುವಂಥ ಒಬ್ಬ ವ್ಯಕ್ತಿ ಅಂತ ಅವರು ನಿಮ್ಮನ್ನು, ಗುಡ್ ಹಾರ್ಟ್ ಇರುವಂಥ ವ್ಯಕ್ತಿ, ನೀವು ಅವ್ರಿಗೆ ಇಷ್ಟ ಆಗಿರುವಂಥ ಪರ್ಸನ್, ನಿಮ್ಮ ಕ್ಯಾರೆಕ್ಟರ್ ವೈಸ್ ಆಗಿರ್ಬೋದು, ನಿಮ್ಮ ಮನಸ್ಥಿತಿಗಳಾಗಿರ್ಬೋದು, ನಿಮ್ಮಲ್ಲಿರುವಂಥ ಒಳ್ಳೆ ಗುಣಗಳಾಗಿರ್ಬೋದು, ನಿಮ್ಮಲ್ಲಿರುವಂಥ ಸೈಲೆನ್ಸ್ ಏನಿದೆ ಆ ಸೈಲೆನ್ಸ್ ಎಲ್ಲ ಅವ್ರಿಗೆ ತುಂಬ ಈ ಮಂತಲ್ಲಿ ಒಂದು ರೀತಿ ಅಟ್ರಾಕ್ಷನ್ ಆಗ್ಬೋದು. ಮತ್ತು ನೈಟ್ ಸರಿಯಾಗಿ ಅವ್ರಿಗೇನೋ ನಿಮ್ಮ ಮೇಲೆ ಗಮನ ಜಾಸ್ತಿ ಬರ್ಬೋದು ಅಂತಲೂ ಕೂಡ ಇದೆ. ಟೇಕ್ ಕೇರ್ ಅಂತಲೂ ಕೂಡ ಇದೆ. ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ ನಿಮಗೆ. ಹೆಲ್ತ್ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತಲೂ ಇದೆ. ಹೆಚ್ಚು ಫೋಕಸ್ ಈ ವೀಕಲ್ಲಿ ಹೆಲ್ತ್ ಬಗ್ಗೆ ನಿಮ್ಮನ್ನು ಕೇರ್ ಮಾಡೋದಾಗಿರ್ಬೋದು, ನಿಮ್ಮ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ನಿಮ್ಮನ್ನು ಇಷ್ಟಪಡೋದಾಗಿರ್ಬೋದು, ಮತ್ತು ಅವರನ್ನು ಅವರು ಇಷ್ಟಪಡೋದಾಗಿರ್ಬೋದು, ಇದ್ರ ಕಡೆ ಹೆಚ್ಚು ಫೋಕಸ್ ಮಾಡ್ತಾರೆ ಅಂತ ಬಂದಿರುವಂಥದ್ದು. ಕೆಲವ್ರಿಗೆ ಇಲ್ಲಿ ಏನೋ ಒಂದು ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಹೇಳ್ಬೋದು. ಅವರಿಂದ ಸಡನ್ನಾಗಿ ಇಷ್ಟೆಲ್ಲ ಇದ್ದಂಥ ವ್ಯಕ್ತಿ ಸಡನ್ನಾಗಿ ನಿಮಗೆ ಅಳೋ ಥರ ಏನೋ ಮಾಡ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಇಲ್ಲೂ ಕೂಡ ದೇ ವಿಲ್ ಮೇಕ್ ಯು ಕ್ರೈ ಅಂತ ಬಂದಿದೆ. ಹಾಗಾಗಿ ನಾನು ಹೇಳ್ತೀನಿ, ನೀವು ಹೇಳ್ತಿದ್ದೀರಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಅವ್ರಿಗಿರ್ಬೋದು. ಸೋಲ್ಮೇಟ್ ಎನರ್ಜಿನ ಹೇಳುತ್ತೆ. ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡುವಂಥ ಚಾನ್ಸಸ್ಗಳು ಕೂಡ ಇದೆ. ಮೀಟ್ ಮಾಡ್ತಾರೆ ಅಂತಲೂ ಬಂದಿರುವಂಥದ್ದು. ನಿಮ್ಮ ಪ್ರೀತಿ ಏನಿದೆ ಅವರು ಲೈಫ್ ಲಾಂಗ್ ನಿಮ್ಮ ಜೊತೆ ಇರೋದಕ್ಕೆ, ನೀವು ಅವರು ಇರೋದಕ್ಕೆ ಪ್ರಯತ್ನನ ಪಡ್ತಾರೆ ಅಂತ ಕೂಡ ಬಂದಿದೆ. ಆಗಲೇ ಹೇಳಿದ ರೀತಿಯಲ್ಲಿ ನೀವು ಅವ್ರಿಗೆ ಸೋಲ್ಮೇಟ್ ಅಂತ ಕೂಡ ಅನಿಸಿರ್ಬೋದು. ಬಟ್ ಈವ್ನಿಂಗ್ ಮತ್ತೆ ಏನೋ ನಿಮ್ಮ ಜೊತೆ ಮಾತುಕತೆಗಳು ನಡೀಬೋದು ಅಂತ ಇದೆ. ಮತ್ತು ಅವರಿಗೆ ನೀವು ಒಂದು ಕ್ವೀನ್ ರೀತಿಯಲ್ಲಿ ಕಾಣಿಸ್ತಿರ್ಬೋದು. ಕ್ವೀನ್ ಅವರ ರಾಣಿ ಥರ ನಿಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಬಂದಿರುವಂಥದ್ದು. ನಿಮ್ಮ ಸ್ಮೈಲ್ ಏನಿದೆ ಅವರಿಗೆ ಒಂದು ರೀತಿಯಲ್ಲಿ ಎಲ್ಲ ಸಮಸ್ಯೆಗಳಿಗೆ ಒಂದು ರೀತಿಯಲ್ಲಿ ಮುಕ್ತಿ ಅನ್ನೋ ರೀತಿಯಲ್ಲಿ ನಿಮ್ಮ ಸ್ಮೈಲ್ ಅವ್ರಿಗೆ ಎಲ್ಲ ಸಮಸ್ಯೆಗಳನ್ನು ಕೂಡ ಮುಕ್ತಿಪಡಿಸುತ್ತೆ ಅಂತ ಬಂದಿರುವಂಥದ್ದು. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಈ ವೀಕ್, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ ಅಂತಲೂ ಇದೆ. ವೆರಿ ಸೂನ್ ಬೇಗ, ಆದಷ್ಟು ಬೇಗ ವೆರಿ ಸೂನ್ ಬರ್ತಾರೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋಕ್ಕಾಗದೆ ಬರ್ತಾರೆ ಅಂತ ಇದೆ. ಕೆಲವ್ರಿಗೆ ಬ್ರೇಕಪ್ ಕೂಡ ಆಗುವಂಥ ಚಾನ್ಸಸ್ ಇದೆ. ಇಲ್ಲ, ಭಯ ಕೂಡ ಇರ್ಬೋದು, ಬ್ರೇಕಪ್ ಆಗುತ್ತಾ ಅಂತ ಭಯ ಕೂಡ ಇರ್ಬೋದು, ಬ್ರೇಕಪ್ ಕೂಡ ಆಗ್ಬೋದು. ಅವ್ರ ಲೈಫಲ್ಲಿ ನೀವು ಒಂಥರ ಸ್ಪೆಷಲ್ಲಾಗಿ ಕಾಣಿಸ್ತಾ ಇರ್ಬೋದು, ಸ್ಪೆಷಲ್ ಅನಿಸಿರ್ಬೋದು. ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು, ನಿಮ್ಮ ಹಾರ್ಟ್ ಆಗಿರ್ಬೋದು. ಸದ್ಯಕ್ಕೆ ನೋ ಕಾಲ್ಸ್. ಈ ವಾರದಲ್ಲಿ ಕೆಲವರಿಗೆ ಫೋನ್ ಕಾಲ್ಸ್ಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ, ಸದ್ಯಕ್ಕೆ ಸೈಲೆಂಟಾಗಿ ಇರಿ. ಅವ್ರಿಗೆ ನಿಮ್ಮ ಮೇಲೆ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಅವರು ಬರ್ತಾರೆ. ಆಟ್ ಮಾರ್ನಿಂಗ್ ಮೀಟ್ ಮಾಡುವಂಥ ಚಾನ್ಸಸ್ ಕೂಡ ಇದೆ. ಈವ್ನಿಂಗು ಕಾರ್ಡ್ ಆಲ್ಮೋಸ್ಟ್ ವೆಯ್ಟ್ ಫಾರ್ ಕಾಲ್ಸ್. ನಿಮ್ಮ ವೆಯ್ಟಿಂಗೋಸ್ಕರನೇ ಈ ವಾರ ಎಲ್ಲ ಕಳೀತಾರೆ. ನಿಮ್ಮ ಪ್ರೀತಿನ ನೆನ್ಪು ಮಾಡಿಕೊಳ್ಳುವಂಥದ್ದು, ಮತ್ತು ನೀವು ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ನಿಮ್ಮನ್ನು ಮಿಸ್ ಮಾಡ್ಕೊಳ್ಳುವಂಥದ್ದು, ಬೆಳಗ್ಗೆ ಸಂಜೆ ಮಧ್ಯಾಹ್ನ
ಒಂದು ರೀತಿ ಬ್ರೇಕಪ್ ಎನರ್ಜಿ ಇದ್ರೂ ಕೂಡ ಕಾಲ್ ಮಾಡಿಲ್ಲ ಅನ್ನೋ ಒಂದು ಟೆನ್ಷನಲ್ಲೇ ಅವ್ರಿಗೆ ಇರ್ಬೋದು. ಒಂದಿಷ್ಟು ಇನ್ಸೈಡ್ ಅಳ್ಬೋದು, ಇಲ್ಲ ನಿಮಗೆ ಅಳಿಸ್ಬೋದು, ಇಲ್ಲ ನೀವು ಅವ್ರ ಬಗ್ಗೆ ಅಳ್ತಾ ಇದ್ದಾರಾ ಅಂತ ಕೂಡ ಯೋಚನೆ ಮಾಡ್ತೀರಾ ಈ ವಾರದಲ್ಲಿ. ಹಾಗಾಗಿ ನೀವು ಅವ್ರಿಗೆ ಎಷ್ಟೇ ಇದಾಗಿದ್ರೂ ಕೂಡ ನೀವು ಅವ್ರಿಗೆ ಒಂದು ರಾಣಿ ಥರನೇ ಅವ್ರು ನಿಮ್ಮನ್ನು ಟ್ರೀಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಇಷ್ಟ ಆಗಿರುವಂಥ ವ್ಯಕ್ತಿ ಅಂತ ಅಂದ್ಕೊಂಡಿರ್ಬೋದು. ನಿಮ್ಮ ಸೈಲೆನ್ಸ್ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಅವ್ರಿಗೆ ಒಂದು ರೀತಿಯಲ್ಲಿ ಖುಷಿನ ತಂದುಕೊಡುತ್ತೆ ಈ ವಾರದಲ್ಲಿ ಅಂತ ಕೂಡ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.